ಹೆಸರು ರಿಜಾ ಫಾತಿಮಾ. ನಾನು 7ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಾನು ಇವಾಗ ಒಂದು ಅಭಿನಯ ಗೀತೆಯನ್ನು ಮಾಡ್ತಿದ್ದೀನಿ. ನನ್ನ ಅಜ್ಜಿ ನನ್ನ ಅಮ್ಮನಿಗೆ ಹೇಳ್ಕೊಟ್ರು, ಅಮ್ಮ ನನಗೆ ಹೇಳ್ಕೊಟ್ರು. ಹಾಗೆಯೇ ತಲತಲಾಂತರಗಳಿಂದ ಕೀಳು ಬಂದಿರುವ ಈ ಪುಣ್ಯಕೋಟಿ ಎಂಬ ಪದ್ಯವನ್ನು ನಾನು ಇಲ್ಲಿ ಮಾಡ್ತಿದ್ದೀನಿ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರುನಾಡಜಿ ಶದುರಿರುವ ಕಾಳಿಮನೆಂಬಗೊಳ್ ಪರಿಯ ನಿಂತು ತೀರ್ವಿನು ಎದೆಯ ಮಾವಿನ ಮರದ ಕೆಳಗೆ ಕೊಡಲ ನೂಡುತ್ತ ಗೊಲ್ಲದವು ಕಲಸಿನಿಂದ ತಿರುಗಲನ್ನು ಬಲಿಗೆ ಕರೆದನು ಹರ್ಷದಿ. ಗಂಗೆ ಬಾರಿಯೇ ಗೌರಿ ಬಾರಿ ತುಂಗಭದ್ರೆ ಸಾಯಿ ಬಾರಿ ಪುಣ್ಯಕೋಟಿಯು ನೀನು ಬಾರಿ ಎಂದು ಗೊಲ್ಲನು ಕರೆದನು. ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿಯು ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ವಿನಾಮಲ ಮಧ್ಯದೊಳಗೆ ಅದ್ಭುತಾನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿದ ಬೆಟ್ಟದ ಕಿಬ್ಬೆಳೆ ತಾಣಿದ್ದರು. ಸಿರಿದು ರೋಷದಿ ಮೊರೆಯುತ್ತಾ ಹುಳಿ ಗುಡುಗುಡಿಸಿ ಓಡುತ್ತ ಚಂದ್ರನು ಕುದುಕಲೆರಗಿದ ರಭಸ ಕಣ್ಣು ಚದರಿ ಹೋದವು ಹಸುಗಳು. ಪುಣ್ಯಕೋಟಿ ಎಂಬ ಹಸು ತನ್ನ ಕಂದನ ನೆನೆದುಕೊಂಡು ಮುಂದೆ ಹಾಡಲು ಕೊಡುವೆನು ಚಂದಗೀತ ಬರುತ್ತಿದೆ. ಇಂದಿನರೆಗಾಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರ ಬಂದು ಬಲಸಿ ಅಡ್ಡಗಟ್ಟಿ ನಿಂದನ ರಾಯನು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಮೇಲೆ ಬಿದ್ದು ನಿನ್ನ ನೀಗಲೆ ನೀಲಾಗಿ ನಿನ್ನ ಹೊಟ್ಟೆಗೆ ಸೀರಿ ಬಿಡುವನು ಎಂಥ ಕೋಪದಿ ಕೂಡ ವ್ಯಾಘ್ರನು ಕೂಗಲು. ಒಂದು ಇಂತಹ ಹುಳಿಯ ಕೇಳು ಕಣ್ಣನಿರುವನು ದೊಡ್ಡಿಯೊಳಗೆ ಒಂದು ನಿಮಿಷದಿ ಮೊರೆಯುಕೊಂಡು ಬಂದು ಸೇರುವೆ ನಿಲ್ಲಿಗೆ. ಹಸಿದ ವೇಳಗೆ ಸಿಕ್ಕಿದೊಳಗೆ ವಶವ ಮಾಡದ ಬಿಡಲಿನಿ ಉಸಿರಿ ಹೋಗುವ ಮತ್ತೆ ಬರು ಕುಸಿಯಲಾಡುತ್ತ ಎಂದಿತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪೆ ನಡೆದರೆ ನೆಚ್ಚಿನ ಮಾತರು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಕೊಂಡು ತಿನ್ನುವೆ ಅಂದ ಹುಳಿಗೆ ಚಂದದಿಂದ ಭಾಷೆ ಇಟ್ಟು ಕಂದನಿಂದ ನೋಡಿ ಎಂದು ಕೊಂಡಿರು ದುಡ್ಡಿಗೆ. ಆರ ಮುಳೆಯಲ್ಲಿ ಕುಳಿಯ ನಮ್ಮ ಆರ ಸೇರೆ ಮಲಕಲಮ್ಮ, ಆರ ಮಲೆಯಲ್ಲಿ ಮಲಕಲಮ್ಮ ಆರ ನನಗೆ ನವರು. ನಮ್ಮ ಗಲಿರ ಅಕ್ಕಗಲಿರ ನಮ್ಮ ತಾಯುಡ ಹುಟ್ಟುಗಲಿರ ಕಂದನೆಂಬ ಅದನ್ನು ಕಾಣಲಿ ತಪ್ಪಲಿಯೇ ಬರುವನು. ಮುಂದೆ ಬಂದರೆ ಹಾಯಬೇಡಿ, ಮುಂದೆ ಬಂದರೆ ಹೊರೆಯಬೇಡಿ, ಕಂದನೆಂಬ ಅದನ್ನು ಕಾಣಲಿ ತಪ್ಪಲಿಯೇ ಕರುವನು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ತಪ್ಪಲಿಯ ಹಿಂದಾದ ಮಗನೇ ಹೆಪ್ಪುಲಿಯ ಬಾಯಿಲಿ ಹೋಗುವೇನು ಇಬ್ಬರಾರುಣ ತೀರಿ ತಂದು ತಪ್ಪಿಕೊಂಡಿತು ಕಂದನ. ಗೋಕರನ್ನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಕವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಗುಳಿಗೆಂದಿತು. ಕಂದ ಬಿದಿಕೋ ಮಾಂಸ ಬಿದಿಕೋ ಕುಂಡಿಗೆಯ ಬಿಸಿ ರಕ್ತ ಬಿದಿಕೋ ಚಂದ ವ್ಯಾಘ್ರನೆ ನಿಂತದಲ್ಲವೆಂದು ಸಂತೋಷದಿಂದಿರು. ಪುಣ್ಯಕೋಟಿಯ ಮಾತು ಕೇಳಿ ಕಣ್ಣ ನೀರನ್ನು ಸುರಿಸಿಕೊಂಡು ಕಂದ ಇವನನ್ನು ಕೊಂದಿದ್ದರೆ ಬೆಚ್ಚಿನ ಪರಮಾತ್ಮನು. ಎಲ್ಲ ಒಳ ಹುಟ್ಟಕ್ಕ ನೀವು ಇವನ್ನ ಕೊಂದು ಏನು ಕೊಡುವೆ ಎಂತ ಹುಳಿ ಹಾರಿನೆಗೆ ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಎಲ್ಲರಿಗೂ ಧನ್ಯವಾದ.